ಒಂದು ಹೆಸರು ತುಂಬಾ ಪ್ರಸಿದ್ಧ ಆಗಿತ್ತು. ಅವ್ರ ಹೆಸರು ಪೇಟುರಾಮ್. ಅವ್ರೇನ್ ರಾಜನೂ ಅಲ್ಲ, ಊರಿನ ಒಡೆಯನೂ ಅಲ್ಲ. ಆದ್ರೆ ಊಟದ ವಿಚಾರ ಬಂದ್ರೆ ಪೇಟುರಾಮ್ಗೆ ಎಲ್ರೂ ಸಲಾಂ ಹೊಡಿತಾ ಇದ್ರು. ಪೇಟುರಾಮ್ ಅವ್ರಿಗೆ ಊಟ ತಿನ್ನೋದಂದ್ರೆ ತುಂಬಾನೇ ಇಷ್ಟ. ಹಸಿವಾಗಿದ್ರು ಸರಿ, ಇಲ್ದೇ ಇದ್ರು ಸರಿ, ಅವ್ರಿಗ್ ಮಾತ್ರ ತಿನ್ನೋದಿಕ್ಕೆ ಏನಾದ್ರೂ ಬೇಕಾಗೇ ಇತ್ತು. ಅರೆ ವಾ, ಇದಂತೂ ನೋಡಕ್ ತುಂಬಾ ಸ್ವಾದಿಷ್ಟ ಅನ್ಸುತ್ತೆ. ಒಂದ್ ವೇಳೆ ನಾನು ಇದನ್ನ ತಿಂದೆ ಹಾಗೆ ಹೋಗ್ಬಿಟ್ರೆ ಇದಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕೆ ನಾನು ಒಂದೆರಡನ್ನ ತಿಂದ್ಬಿಟ್ಟು ಹೋಗ್ಬಾರ್ದು? ಪೇಟುರಾಮ್ ರವರ ಸ್ವಭಾವ ಅದೇ ರೀತಿ ಇತ್ತು. ಅವರು ಯಾವುದೇ ಮನುಷ್ಯಂಗ್ ಬೇಕಾದ್ರೂ ಬೇಜಾರ್ ಮಾಡ್ಬಿಡ್ತಿದ್ರು. ಆದ್ರೆ ಊಟದ ವಿಚಾರಕ್ ಬಂದ್ರೆ ಯಾವುದೇ ವಸ್ತುಗೂ ಅವರು ಬೇಜಾರ್ ಮಾಡೋ ಸೀನೇ ಇರ್ಲಿಲ್ಲ. ಬೆಳಿಗ್ಗೆ ಅವ್ರ ಮನೆಯಲ್ಲಿ ಅವಲಕ್ಕಿ, ಮತ್ತೆ ಬೇರೆಯವ್ರ ಮನೆಯಲ್ಲಿ ಕಿಚಡಿ, ಸಂಜೆ ಸಮೋಸ, ಮತ್ತೆ ರಾತ್ರಿನಲ್ಲಿ ಪರಾಟ. ಈ ರೀತಿ ಪೇಟುರಾಮ್ ರವರು ಅವ್ರ ದಿನಾನ ಕಳೀತಾ ಇದ್ರು. ತಿನ್ನೋದೆಲ್ಲ ಓಕೆ ಆಗಿತ್ತು. ಆದ್ರೆ ಮಾತೇನಪ್ಪಾ ಅಂದ್ರೆ ಪೇಟುರಾಮ್ ತಿನ್ಬಿಟ್ಟು ಹಣ ಕೊಡದೇ ಇದ್ದಿದ್ದು ಅವ್ರ ಪ್ರಾಬ್ಲಮ್ ಆಗಿತ್ತು. ಅಯ್ಯೋ ಪೇಟುರಾಮ್, ಎಲ್ಲಿಗೆ ಹೊರಟೆ? ಎಲ್ಲಿಗಂದ್ರೆ ಕೆಲ್ಸಕ್ಕೆ. ಕೆಲ್ಸ ಮಾಡ್ಬಾರ್ದನಪ್ಪ ನಾನು? ಅಲ್ಲ, ಅದೆಲ್ಲ ಏನೋ ಸರಿ, ಆದ್ರೆ ಈ ಸಮೋಸ ಕಾಸು ಕೊಡ್ಬೇಕು ತಾನೆ? ಅಯ್ಯೋ, ಏನ್ ತಮಾಷೆ ಮಾಡ್ತಿದ್ಯಾ ಕಿಶನ್? ನಾವೆಲ್ಲ ಒಂದೇ ಊರ್ನವ್ರಾಗ್ಬಿಟ್ಟು ನಿನ್ ತಮ್ಮನಂಗಿರೋ ನನ್ನ ಹತ್ರನೇ ದುಡ್ಡು ಕೇಳಿದ್ರೆ ಸರಿ ಅನ್ಸುತ್ತೇನಪ್ಪ ನಿನಗೆ? ಯಾಕೆ ಸರಿ ಅನ್ಸಲ್ಲ? ನನ್ಗಂತೂ ಸರಿ ಅನ್ಸುತ್ತೆ ಕಣಪ್ಪ. ಸಮೋಸ ತಿಂದೆ ತಾನೆ, ಅದಕ್ಕೆ ನನಗೀಗ ದುಡ್ಡು ಕೊಡು. ಇಲ್ಲ ಇಲ್ಲ ಕಿಶನ್ ಅಣ್ಣ, ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ. ನಿನಗ್ ದುಡ್ಡು ಕೊಡಕ್ ನನಗ್ ಮನ್ಸೇ ಒಪ್ತಾ ಇಲ್ಲ ಯಾಕೋ. ಸರಿ ಹಂಗಿದ್ರೆ ಬರ್ಲಾ ನಾನು? ಓಫ್, ಪೇಟುರಾಮ್ ಅವ್ರದ್ದು ದಿನ ಇದೇ ಗೋಳು. ಸ್ವಭಾವದಲ್ಲಿ ಸರಳ ಮತ್ತು ಮಾತು ಕೂಡ ಬೆಣ್ಣೆ ತರ. ಇವ್ರ ಮಾತನ್ ಕೇಳಿ ಜನರಿಗೆ ದುಡ್ಡು ಕೇಳೋದಕ್ಕೆ ಬಾಯೇ ಬರ್ತಿರ್ಲಿಲ್ಲ. ಅವನು ಎಲ್ಲೇ ಹೋಗಿದ್ರು ಅಲ್ಲಿ ಏನನ್ನಾದ್ರೂ ತಿಂದೇ ಬರ್ತಾ ಇದ್ದ. ಅವನ ಈ ಸ್ವಭಾವ ಜನರಿಗೆ ತುಂಬಾ ತಲೆನೋವಾಗೋಗಿತ್ತು. ಇಲ್ ಕೇಳ್ರಿ. ಅಯ್ಯೋ ನಿಧಾನ ಕಣೆ ಮಾಯಾ, ಯಾಕೆ ಇಷ್ಟೊಂದು ಜೋರ ಕೂಗ್ತಾ ಇದ್ಯಾ? ಆ ಪೇಟುರಾಮ್ ಇದಾರಲ್ಲ, ಅವರು ನಮ್ಮ ಅಂಗಡಿ ಹತ್ರನೇ ಬರ್ತಿದ್ದಾರೆ. ಹೌದು, ಅದಕ್ಕೇನಿವಾಗ? ಏನಾಯ್ತು ಅಂದ್ರೆ, ಅಯ್ಯೋ ಅವನೊಬ್ಬ ದೊಡ್ಡ ರಾಕ್ಷಸ ರೀ. ನಿನ್ನೆ ಏನಾಯ್ತು ಗೊತ್ತಾ? ನಾನು ಪಾಪುಗೆ ಊಟ ಮಾಡಿಸ್ತಿದ್ದೆ. ಆ ಡುಮ್ಮ ಪೇಟುರಾಮ್ ಅಲ್ಲಿಗೆ ಬಂದು ಅದನ್ನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟ ಗೊತ್ತಾ? ಮತ್ ಅದ್ರ ಮೇಲ್ ಬೇರೆ ಹೇಳ್ತಾನೆ, ಕ್ಷಮಿಸ್ಬಿಡಿ ಅಕ್ಕ, ಅದೇನಂದ್ರೆ ಈ ಊಟ ಚೆನ್ನಾಗಿರ್ನಿಲ್ಲ, ಅದಕ್ಕೆ ಪಾಪ ತಿಂತಾ ಇರ್ನಿಲ್ಲ ಅಂತ. ಅದಕ್ಕೆ ನಾನೇ ಇದನ್ನೆಲ್ಲ ಖಾಲಿ ಮಾಡ್ಬಿಟ್ಟೆ ಅಂತ ಹೇಳ್ದ. ಅಯ್ಯೋ ದೇವ್ರೆ, ಯಾರಾದ್ರೂ ಈ ತರ ಮಾಡ್ತಾರ ಹೇಳಿ? ಅಯ್ಯೋ ಅದನ್ನೆಲ್ಲ ಬಿಡಮ್ಮ, ಅವನು ಸುಧಾರಲ್ಲ. ಅವನು ಸುಧಾರಿಸ್ಲಿ ಬಿಡ್ಲಿ, ಅದ್ ಕಟ್ಕೊಂಡ್ ನನಗೇನು? ಆದ್ರೆ ಅವ್ನು ಇದೇ ರೀತಿ ನಮ್ ಮನೆಗ್ ಬಂದ್ ತಿಂತಾ ಇದ್ರೆ ನಮ್ಗೆಲ್ಲ ಏನು ಊಟನ ಉಳ್ಸೋದೇ ಇಲ್ಲ ನೋಡಿ ಅವನು. ಅಷ್ಟೇ ನಾನ್ ಹೇಳೋದು, ನಾನ್ ಇನ್ನೇನು ಕೇಳೋದಿಲ್ಲ. ಮೊದ್ಲು ನೀವು ಅಂಗಡಿನ ಮುಚ್ಚಿ ಅಷ್ಟೇ, ಮತ್ತೆ ಬಚ್ಚಿಟ್ಕೊಳ್ಳಿ, ನಡೀರಿ. ಅಯ್ಯೋ ಹಾ, ಮಾಡ್ತೀನಿ. ನೋಡ್ತಾ ನೋಡ್ತಾ ಪೇಟುರಾಮ್ ಅವರ ಸುದ್ದಿ ಇಡೀ ಹಳ್ಳಿನಲ್ಲಿ ಹರಡ್ಕೊಳ್ತು. ಜನರು ಅವನು ನೋಡಿದ ತಕ್ಷಣನೇ ಅಂಗಡಿನ ಮುಚ್ಚೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪೇಟುರಾಮ್ ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಹಿಡಿತಾನೆ ಇದ್ದ, ಮತ್ತೆ ತನ್ನ ಹೊಟ್ಟೆ ಪೂಜೆನ ಚೆನ್ನಾಗ್ ಮಾಡ್ಕೋತಿದ್ದ. ಒಂದಿನ ಅಂತೂ ಚಮತ್ಕಾರನೇ ಆಯ್ತು. ಪೇಟುರಾಮ್ ಸಿಹಿ ತಿನ್ನೋ ಅಂತ ಅಭ್ಯಾಸ ತುಂಬಾ ಅತಿ ಮೀರಿ ಹೋಗಿತ್ತು. ಅವನು ತನ್ನ ಮನೆಯಲ್ಲಿದ್ದ ಎಲ್ಲ ಸಿಹಿ ತಿಂಡಿನ ಒಂದೇ ದಿನಕ್ಕೆ ಖಾಲಿ ಮಾಡಿದ್ದ, ಅದು ಒಂದೇ ಸಲಕ್ಕೆ. ಮತ್ತೆ ಜೋರಾಗಿ ತೇಗ್ತಾ ಹೇಳ್ದ, ಆಗೋಯ್ತು, ಮಜಾ ಬಂತು. ಆದ್ರೆ ಇದೇನಿದು, ನನ್ನ ಹಸು ಜಾಸ್ತಿನೇ ಆಗ್ತಿದ್ಯಲ್ಲಪ್ಪ. ನಾನೀಗ ಸಿಹಿ ಏನಾದ್ರು ತಿನ್ಬೇಕು. ನಡಿ, ಕೆಲ್ಸ ಮಾಡು ಪೇಟುರಾಮ್. ನೀನ್ ಹೊಟ್ಟೆಗೆ ಏನಾದ್ರು ಕೊಡು, ಅದನ್ನ ಹೇಗಾದ್ರೂ ಸಮಾಧಾನ ಪಡ್ಸು. ನಡಿ. ಅಯ್ಯೋ ಪೇಟುರಾಮ್, ಇಡೀ ಮನೆಯಲ್ಲಿದ್ದ ಎಲ್ಲ ಸಿಹಿ ತಿಂಡಿ ಖಾಲಿ ಮಾಡಿದ್ಮೇಲೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ. ತನ್ನ ಹೊಟ್ಟೆನ ಸಮಾಧಾನ ಮಾಡೋಕೋಸ್ಕರ ಅವನು ಇಡೀ ಮನೆಯನ್ನೇ ಹುಡುಕ್ತಾ ಇದ್ದಾನೆ. ಡಬ್ಬಗಳು ನೋಡ್ದ, ಅಲ್ಮಾರಿ ನೋಡ್ದ, ಆದ್ರೆ ಏನು ಸಿಗ್ತಾ ಇಲ್ಲ. ಅಯ್ಯೋ, ಇಲ್ಲಂತೂ ಏನು ಇಲ್ವಲ್ಲ. ಅಲ್ಲ, ನಿಜವಾಗ್ಲೂ ಎಲ್ಲ ಖಾಲಿ ಆಗ್ಬಿಡ್ತಾ? ಈಗ ಏನ್ ಮಾಡೋದು? ಹಾ, ನಾನು ಕಿಶನ್ನ ಅಂಗಡಿಗೆ ಹೋಗ್ತೀನಿ. ಅಲ್ಲಿ ಖಂಡಿತವಾಗ್ಲೂ ತಿನ್ನಕ್ಕೆ ಏನಾದ್ರೂ ಸಿಕ್ಕೇ ಸಿಗತ್ತೆ. ಪಾಪ ಪೇಟುರಾಮ್, ಗೊತ್ತಿಲ್ಲ ಅವನಿಗೆ ಏನಾಗಿದೆ ಅಂತ. ಇವತ್ತೆಂತೂ ಅವನ ಹಸಿವು ತೀರ್ತಾನೇ ಇಲ್ಲ. ಅವನು ಆದಷ್ಟು ಬೇಗ ಕಿಶನ್ ಅಂಗಡಿ ಹತ್ರ ಬಂದ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಕಿಶನ್ ಅಂಗಡಿ ಅವತ್ತು ಕೂಡ ಮುಚ್ಚಿದೆ. ಬೇಜಾರಂತೂ ಆಯ್ತು, ಆದ್ರೆ ಅವನು ಸೋಲು ಒಪ್ಕೋತಾ ಇಲ್ಲ. ಅವನು ಬೇರೆ ಅಂಗಡಿಗಳಿಗೆ ಹೋಗೋದಿಕ್ಕೆ ಶುರು ಮಾಡ್ದ. ಆದ್ರೆ ಪೇಟುರಾಮ್ ಹಣ ಕೊಡೋದಿಲ್ಲ ಅನ್ನೋ ಸುದ್ದಿ ಗೊತ್ತಿದ್ರಿಂದ ಎಲ್ರೂ ಅವನನ್ನ ಆಚೆ ಕಳ್ಸಿದ್ರು. ಅವನಿಗೆ ತುಂಬಾ ಸುಸ್ತಾಗಿ ಹೊಟ್ಟೆ ಹಸಿವಿಂದ ನರಳಾಡ್ಕೊಂಡ್ ಬಂದ. ಮತ್ತೆ ಸಿಹಿ ಕೂಡ ಇಲ್ಲ. ಪೇಟುರಾಮ್ ಒಂದ್ ಗದ್ದೆ ಹತ್ರ ಬಂದು ಕೂತ್ಕೊಂಡು ಅಳೋದಿಕ್ಕೆ ಶುರು ಮಾಡ್ದ. ತುಂಬಾ ಬೇಜಾರಲ್ಲಿದ್ದ. ಅಲ್ಲ, ನನಗೇನಾಗ್ತಾ ಇದೆ ಇಲ್ಲಿ? ನಾನು ಅಷ್ಟೊಂದು ಕೆಟ್ಟವನ? ಅಲ್ಲ,
ಸ್ವಲ್ಪ ಸ್ವೀಟ್ ಕೂಡ ಕೊಡ್ತಾ ಇಲ್ವಲ್ಲ? ನಿಜವಾಗ್ಲೂ ನಾನು ಅಷ್ಟೊಂದು ತಿಂತೀನಾ? ಇಲ್ಲ, ನಾನು ಅಷ್ಟೊಂದೆಲ್ಲ ತಿನ್ನಲ್ವಲ್ಲ. ಮತ್ತೆ ಯಾಕೆ ನನ್ನ ಎಲ್ರು ಓಡಿಸ್ತಾರೆ? ನಾನು ಮನುಷ್ಯ ತಾನೆ, ಎಲ್ರಿಗೂ ಹಸು ಆಗೋ ಹಾಗೆ ನನಗೂ ಹಸು ಆಗುತ್ತಪ್ಪ. ಏನ್ ಮಾಡ್ಲಿ? ಸ್ವಲ್ಪ ಆದ್ರೂ ತಿನ್ನಕ್ ಕೊಟ್ರೆ ಅವ್ರಿಗೆ ಅದ್ರಲ್ಲಿ ಏನ್ ತೊಂದರೆ ಆಗುತ್ತೆ? ಈಗ ಏನ್ ಮಾಡ್ಲಿ? ನನಗೇನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಏನ್ ಮಾಡ್ಲಿ ನಾನು? ಪೇಟುರಾಮ್ ತನ್ನ ಹೊಟ್ಟೆ ನೋಡ್ಕೊಂಡು ಹಸಿವಿನಿಂದ ಅಳ್ತಾ ಇದ್ದ. ಅವನಿಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇರ್ಲಿಲ್ಲ. ಅವಾಗ ಸಡನ್ ಆಗಿ ಒಂದು ಹೊಳಪ್ ಬಂತು. ಆಗ ಅಲ್ಲಿ ಒಬ್ಬ ಜಿನ್ ಕಾಣಿಸ್ಕೊಂಡ. ಅಯ್ಯೋ, ನೀನ್ ಯಾಕೆ ಕಳ್ತಾ ಇದೀಯಾ? ನನಗೆ ಏನಾದ್ರೂ ಸ್ವೀಟ್ ತಿನ್ಬೇಕು. ಇದೇನಿದು ಜಿನ್ನ? ನೀನ್ ನಿಜವಾಗ್ಲೂ ಬಂದಿದ್ಯಾ? ಹಾ, ನಾನ್ ನಿಜವಾಗ್ಲೂ ಇಲ್ಲೇ ಇದ್ದೀನಿ. ನನ್ನ ಹೆಸರು ಜೇನ್ ಮಿಸ್ತ್ರಿಲಾಲ್. ಹೇಳು, ನಿನ್ಗೇನ್ ಬೇಕು ಅಂತ. ನಾನ್ ನಿನ್ಗೋಸ್ಕರನ ಇಲ್ಲಿಗೆ ಬಂದಿದ್ದು. ನಿಜನಾ? ಸರಿ, ಹಾಗಿದ್ರೆ ನನಗೀಗ ತಿನ್ನೋದಕ್ಕೆ ಒಳ್ಳೆ ಸ್ವೀಟ್ ಏನಾದ್ರು ಕೊಡ್ತೀಯಾ? ಬೇರೆ ಏನು ಬೇಡ. ಪೇಟುರಾಮ್ ಮಾತ್ ಕೇಳಿ ಜಿನ್ ನಗೋದಿಕ್ ಶುರು ಮಾಡ್ದ. ಮತ್ತೆ ಗಾಳಿನಲ್ಲಿ ತೇಲ್ಕೊಂಡು ಮಾತಾಡ್ತಿದ್ದ. ಬೇಸನಿಂದ ಮಾಡಿರೋದು, ಗೋಡಂಬಿಯನ್ನ ಹಾಕಿರೋದು, ಹಸುವಿನ ತುಪ್ಪ ಮಿಕ್ಸ್ ಮಾಡಿರೋದು, ಹಾಗೆ ಬಾದಾಮಿನ ಸೇರಿಸಿರೋದು, ಜೊತೆಗೆ ಗುಲಾಬಿಯ ಸುವಾಸನೆ ಕೂಡ ಬರ್ತಾ ಇದೆ. ಒಳ್ಳೆ ಸಿಹಿಯಾದ ತಿಂಡಿ. ನೋಡ್ತಾ ನೋಡ್ತಿದ್ದಾಗೆ ಜಿನ್ ಪೇಟುರಾಮ್ ಎದುರುಗಡೆ ಜಾದೂಯಿಂದ ಒಂದ್ ಸ್ವೀಟ್ ತಂದಿಟ್ಟ. ಅದು ಚಿನ್ನದ ತಟ್ಟೆನಲ್ಲಿ ತಾನಾಗಿ ಚಮತ್ಕಾರದಿಂದ ಬಂತು. ಅದನ್ನ ನೋಡಿ ಪೇಟುರಾಮ್ ಬಾಯಲ್ಲಿ ನೀರ್ ಸುರಿತಾ ಇತ್ತು. ಅಬ್ಬೋ, ಈ ತಿಂಡಿ ಅಂತೂ ನೋಡಕ್ ತುಂಬಾ ರುಚಿಯಾಗಿದೆ ಅನ್ಸುತ್ತೆ. ನಾನು ಇದನ್ನ ತಿನ್ಬಹುದಾ? ಆಹಾ, ಖಂಡಿತವಾಗ್ಲು. ಜಿನ್ಗೆ ಹಾ ಅಂತ ಒಪ್ಕೊಂಡು ಪೇಟುರಾಮ್ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ದ. ಅವ್ನ್ ಮೊದಲನೇ ಸಲ ಅದನ್ನ ಬಾಯ್ಗಿಟ್ಟಿದ ತಕ್ಷಣ ಆ ರುಚಿಯಿಂದ ಮಂತ್ರಮುಗ್ಧನಾದ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಪೇಟುರಾಮ್ ಹೊಟ್ಟೆ ಅದರಿಂದ ಕೂಡ ತುಂಬಲಿಲ್ಲ. ಅವನು ಒಂದಲ್ಲ, ಎರಡಲ್ಲ, 10 ಅಲ್ಲ, 50 ಅಲ್ಲ, ಅದಕ್ಕಿಂತ ಹೆಚ್ಚು ತಟ್ಟೆಲಿದ್ದನ್ನ ಕೂಡ ತಿಂದು ಖಾಲಿ ಮಾಡಿದ್ದ. ಮತ್ತವನಿಗೆ ಇನ್ನೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಪೇಟುರಾಮ್ನ ಈ ಸ್ಥಿತಿ ನೋಡಿ ಜಿನ್ಗೆ ಸಾಕಾಗೋಯ್ತು. ಅಲ್ಲ ಕಣಪ್ಪ, ನೀನು ಮನುಷ್ಯನ ಅಥವಾ ಬರಡು ಭೂಮಿನ? ಆದ್ರೆ ಪೇಟುರಾಮ್ ನಿಲ್ಲಿಸ್ತಾನೆ ಇಲ್ಲ. ಸ್ವೀಟ್ ತಿನ್ನೋ ನಿಜವಾದ ಮಜಾ ಈಗ ತಾನೇ ಶುರು ಆಗಿದೆ. ಪಾಪ ಜಿನ್ಗೆ ಸಾಕಾಗೋಯ್ತು. ಆ ತಟ್ಟೆಗಳಲ್ಲಿದ್ದ ಎಲ್ಲ ಸ್ವೀಟು ಕೂಡ ಖಾಲಿ ಆಯ್ತಾ ಬಂತು. ಆಗ ಜಿನ್ ಸುಸ್ತಾಗಿ ಹೇಳ್ದ, ಸರಿ, ನಾನ್ ನಿನಗೆ ವರ ಕೊಡ್ತೀನಿ. ನಿನಗೆ ಸ್ವೀಟ್ ನ ಅಭಿಷೇಕನೇ ಆಗುತ್ತೆ. ನಿನಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ತಿನ್ಬಹುದು. ಏನ್ ನಿಜಾನಾ? ಈಗ ಅವನಿಗೆ ಮತ್ತೆ ತುಂಬಾ ಸ್ವೀಟ್ ತಿನ್ನೋ ಅವಕಾಶ ಸಿಕ್ತು. ಆದ್ರೆ ಅವನಿಗೇನ್ ಗೊತ್ತಿತ್ತು ಆ ಸ್ವೀಟ್ ರೈನ್ ಒಂದ್ ಸ್ವೀಟ್ ಪ್ರವಾಹ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಜಿನ್ ಅವನ್ ಜಾದೂ ಸ್ಟಿಕ್ ನ ತೆಗ್ದಾಗ ಮಳೆ ಆಗೋದಿಕ್ಕೆ ಶುರುವಾಯ್ತು. ಆದ್ರೆ ಈ ಮಳೆ ನೀರಿಂದಲ್ಲ, ಸ್ವೀಟ್ ಇಂದಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಪೇಟುರಾಮ್ ತುಂಬಾ ಖುಷಿಯಾಗಿ ಅದನ್ನೆಲ್ಲ ತಗೊಂಡು ತಿನ್ನೋದಿಕ್ಕೆ ಶುರು ಮಾಡ್ದ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಇಡೀ ಹಳ್ಳಿನಲ್ಲಿ ಆ ಸ್ವೀಟ್ ಎಲ್ಲ ತುಂಬಿಕೊಂಡು ಹೋಯ್ತು. ಎಲ್ಲಿ ನೋಡಿದ್ರು ಸ್ವೀಟೇ ತುಂಬಿತ್ತು. ಆ ವಿಚಿತ್ರ ಸ್ಥಿತಿನ ನೋಡಿದ ಹಳ್ಳಿಯವರೆಲ್ಲ ತುಂಬಾ ಗಾಬರಿ ಆಗಿದ್ರು. ಇದೇನಾಗ್ತಾ ಇದೆ ಇಲ್ಲಿ? ಈ ಸ್ವೀಟ್ ನ ಪ್ರವಾಹ ಹೇಗ್ ಬಂತು? ಅಲ್ಲಿ ಎಷ್ಟು ಸ್ವೀಟ್ ತುಂಬಿಕೊಂಡಿತ್ತು ಅಂದ್ರೆ ಅದರಿಂದ ಹಳ್ಳಿ ಜನ ಎಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಮತ್ತೆ ಇನ್ನೊಂದ್ ಕಡೆ ಪೇಟುರಾಮ್ ಅದನ್ನ ತಿಂದು ತಿಂದು ಸುಸ್ತಾಗೋಗಿದ್ದ. ಈಗ ಅವನು ಕೂಡ ಆ ಸ್ವೀಟ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದ. ಆದ್ರೆ ಆ ಸ್ವೀಟಿನ ಮಳೆ ಅಂತೂ ನಿಲ್ತಾ ಇರ್ಲಿಲ್ಲ. ಮತ್ತವನ ಆ ಹೆಸರನ್ನ ತಗೊಳ್ಳೋದು ಕೂಡ ನಿಲ್ಲಿಸ್ತಾ ಇರ್ಲಿಲ್ಲ. ಬೇಜಾರಿಂದ ಗಾಬರಿಯಿಂದ ಪೇಟುರಾಮ್ ಇವಾಗ ಏನಂದ ಅಂತ ಅಂದ್ರೆ, ಸಾಕು ಸಾಕು, ಇನ್ ಬೇಕಾಗಿಲ್ಲ. ಭಗವಂತ ಕಾಪಾಡಪ್ಪ ನನ್ನ ಕೈಯಲ್ಲಿ ಇನ್ನೇನು ತಿನ್ನಕ್ಕಾಗಲ್ಲ. ಹೇ ಜಿನ್, ಹೇ ಭಗವಂತ, ನಾನ್ ನಿಮ್ಗೆ ಮಾತು ಕೊಡ್ತೀನಿ. ಇನ್ ಮುಂದೆ ನೋಡ್ಕೊಂಡು ತಿಂತೀನಿ. ಕಷ್ಟಪಟ್ಟವ್ರ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಅವ್ರಿಗೆ ಇನ್ ಮುಂದೆ ತಮಾಷೆ ಮಾಡೋದಿಲ್ಲ. ಇನ್ ಮುಂದೆ ಯಾವತ್ತೂ ದುರಾಸೆ ಪಡೋದಿಲ್ಲಪ್ಪ. ನನ್ನ ಈ ಪ್ರವಾಹದಿಂದ ಕಾಪಾಡಿ ಸಾಕು. ಈಗ ಪೇಟುರಾಮ್ಗೆ ಚೆನ್ನಾಗಿ ಬುದ್ಧಿ ಬಂದಿತ್ತು. ಮತ್ತೆ ಜಿನ್ನ ಉದ್ದೇಶ ಕೂಡ ಪೂರ್ತಿಯಾಗಿತ್ತು. ಮತ್ತೆ ಸಡನ್ ಆಗಿ ಒಂದು ಜೋರಾಗಿ ಸಿಡಿಲ್ ಹೊಡಿತು. ಆಗ ಪೇಟುರಾಮ್ ತನ್ನ ಕಣ್ಣನ್ ಬಿಟ್ಟ. ಆಗ ಅವನು ತನ್ನ ಮನೆಯಲ್ಲಿ ಒಂದು ಬೆಡ್ ಮೇಲೆ ಕೂತಿದ್ದ. ಇದು ಕನ್ಸಾಗಿತ್ತಾ? ಅವನು ಎದ್ದು ಆಚೆ ಬಂದ. ಆಗ ಆಕಾಶ ತುಂಬಾ ತಿಳಿಯಾಗಿತ್ತು. ಆದ್ರೆ ಅವನಿಗೆ ಬಿದ್ದ ಕನ್ಸಿಂದ ಪೇಟುರಾಮ್ ಫುಲ್ ಬದ್ಲಾಗಿದ್ದ. ಅವನಿಗೀಗ ಹಸುವಾಗಿರ್ಲಿಲ್ಲ. ಅವನು ಮೊದಲನೇ ಬಾರಿ ತುಂಬಾ ಪ್ರಶಾಂತವಾಗಿದ್ದ. ಈಗ ಅವನು ತನ್ನ ತಪ್ಪನ್ನ ಅರಿವು ಮಾಡ್ಕೊಂಡಿದ್ದ. ಹಳ್ಳಿಲಿ ಕೊಡ್ಬೇಕಾಗಿದ್ದವ್ರಿಗೆ ಹಣನ ವಾಪಸ್ ಕೊಟ್ಟು ಪ್ರಾಯಶ್ಚಿತ್ತ ಕೂಡ ಮಾಡ್ಕೊಂಡ.